ಸಿಗಿಸ್ಕೊಳಮ್ಮ. ಹಿಂಗೆ ಕೂತ್ಕೊಳ್ಳಪ್ಪ ನೀನು ಪಕ್ಕಕ್ಕೆ. ಇಲ್ಲಿ ಕೂತ್ಕೊಳ್ಳಪ್ಪ ನೀನು, ಅದೆಲ್ಲ ಕವರ್ ಆಗ್ತದೆ. ನೀನು ಹಂಗೆ ಕೂತ್ಕೊಳ್ಳೋ ಮೂಲೆ ಕ್ರಾಸ್ ಆಗಾಯ್ತು. ದೈ ಬದರಂಗ ಬದಿ ಹಾಸ್ಕೆ ಬಿಡು. ಕೈಯ ಕೆಳ್ಕದ್ರೆ ಹಳ್ಳೆ ಮುಂದೆ ಅಲ್ಲ ನಾನು. ಇನ್ನು ಅರ್ಧ ಗಂಟೆಗೆ ನೋಡಿ ಇನ್ನು ಅರ್ಧ ಗಂಟೆ ಇರ್ರಿ, ಹಂಗೆ ಬರ್ರೋ ಅಂತೀರವಾ. ಏನಂತೆ ಮಾಮ ಅಂತಿ ರಸ ಮೇಲೆ ಮಾಮ ಅನ್ನು ರಸ ಅಂತಾಳೆ. ಏಯ್ ಮಾವ ಅನ್ನಮ್ಮ, ಮಾವ ಅನ್ನಮ್ಮ. ನಾನು ಅಂದಾಗ ಒಂದಿಸ್ಕೊಳ್ಳಿ ತಗೋ. ನಿನ್ ಮೇಲೆ ಅಮ್ಮಿ ಅಂತೀನಿ. ನೀನ್ ಯಾವ ಮೀನು ಬೇಡ, ನಿನ್ನ ರಸ ನನ್ಗೆ ಬಾಂಬೆ. ಆಮೇಲೆ ಚೆನ್ನಾಗತ್ ಕಣಮ್ಮ ಮಾವ ಅನ್ನೋದು. ಒಳ್ಳೆ ಮಾವ, ಗಂಗ್ಬೇರ್ ಮಾವ ಅನ್ನೋ. ಮಾವು ದುಃಖ ಮಾಡಿ ನಿಲ್ಸವನಲ್ಲ ಮಾವ. ದುಃಖ ಮಾಡ್ದಲ್ಲೇ ಹಿಂಗಿದ್ದೀನಿ ನೀಗ. ಅಯ್ಯ ನಿಂಗೆ ಸುಮ್ಮ ಕುಕ್ಕರ್ಕೊಂಡು ಗಂಡ ಹೆಂಡ್ರು ಜಗಳ ಉಂಡ ಮಲಗತ್ತ ನಿಂದ ಅಪ್ಪ ಇನ್ನೊಂಚೂರು ಜರಗಪ್ಪ ಆ ಕಡೆ ಜಾಸ್ತಿ ದೂರ ಐತಿ ನಿಮ್ಗೆ ಯಾಪು. ಜರಗಪ್ಪ ಇನ್ನೊಂಚೂರು ಆ ಕಡೆ ಹಂಗೆ ಬಲಗಡೆಗೆ ಹೆಂಡ್ರು ಜಗಳ ಇದ್ರಿ ಪ್ರಪಂಚದಾಗೆ ಹಂಗೆ ಇನ್ನೊಂಚೂರು ಜರುಗು. ಇವಾಗ ಕಿತ್ತಾಡ್ಬಿಡು. ಇನ್ನೊಂಚೂರು ಜರಗಪ್ಪ, ತೊಡೆ ಮೇಲೆ ಕಾಲಾಕಪ್ಪ. ಬೇಡ ತಗ ತೊಡೆ ಮೇಲೆ ಮರಿ ನೀ ಸುಮ್ಮ ನಾಚಿಕೆ ಆಯ್ತಾ? ಹೇಳ್ರಿ ಏನು ವಿಡಿಯೋ ಅಂತ ಹೇಳಿದೆ. ಏನು ವಿಡಿಯೋ ಇವತ್ತಂತ? ನಮ್ಮ ಅಪ್ಪ ಅಮ್ಮನ ಮದ್ವೆ ಫೋಟೋ. ನೋಡ್ರಿ ಇವತ್ತು ವಾಯ್ಸ್ ಬಂತು ನೋಡ್ರಿ ಇವಳ್ದು. ಗೈಸ್ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಏನಪ್ಪಾ ಅಂತಂದ್ರೆ ಗೊತ್ತಿರ್ತದೆ ಎಲ್ಲರಿಗೂ, ನಮ್ಮ ಅಪ್ಪ ಅಮ್ಮಂದು 24 ವರ್ಷ ಆದ್ಮೇಲೆ 24 ವರ್ಷದ ಮುಂಚೆ ಯಾವ್ಯಾವ ತರ ಎಲ್ಲ ಮದ್ವೆ ಫೋಟೋ ಶೂಟ್ ಹೊಡ್ಸಿದ್ರು. ಮತ್ತೆ ಊರಾಗೆಲ್ಲ ಮೆರವಣಿಗೆ ಮಾಡಿದ್ರಂತೆ. ನಮ್ಮ ಅಮ್ಮನ ಕುಂಡಿಸ್ಕೊಂಡು ಮೆರವಣಿಗೆ ಮಾಡಿರ್ಲಿವಾ, ಅದ್ರದ್ದೆಲ್ಲ ಒಂದೊಂದೇ ಫೋಟೋ ಹಾಕ್ತಾ ನೋಡ್ತಾ ಇರ್ತೀನಿ. ಒಂದೊಂದೇ ನೋಡ್ರಿ. ಜೊತೆಗೆ ರೋಸ್ಟಿಂಗ್ ಇರ್ತದೆ ಸ್ವಲ್ಪ. ಅದೆಲ್ಲ ಯಾರು ಮನ್ಸಿ ತಡಕ್ ಹೋಗ್ಬಿಡ್ರಿ. ಗಲಾಟೆ ಮಾಡ್ಬೇಡ. ಆರ್ಡರ್ ಇವ್ರು ಅನ್ನಾರ್ ಕಟಕಟೆಯಲ್ಲಿ ಮಾತಾಡ್ಬೇಕು. ನೀವು ಗಲಾಟೆ ಮಾಡಂಗಿಲ್ಲ. ನಾವು ಸ್ಟಾರ್ಟ್ ಮಾಡೋವರೆಗೂ ನೀವು ಕಿತ್ತಾಡಂಗಿಲ್ಲ, ಸರಿನಾ? ಇವಾಗ ಒಂದೊಂದೇ ಸ್ಟಾರ್ಟ್ ಮಾಡ್ತೀನಿ, ನೋಡ್ಕೊಳ್ರಿ. ಇವಾಗ ಫಸ್ಟ್ ಫೋಟೋ ಇವರಿಂದ ಸ್ಟಾರ್ಟ್ ಆಗ್ತದೆ. ಎಲ್ಲ ಆರ್ಡರ್ ಮಾಡಿಕೋರು ಯಾವ್ಯಾವ ಹೆಂಗೆ ತೋರಿಸ್ಬೇಕು ಅಂತ ತೋರಿಸ್ತಾರೆ. ಫಸ್ಟ್ನೇ ಫೋಟೋ ಐತ್ರಿ ಉಮಾದೇವಿ ಅವರೇ. ಕೈಸ್ ಇವು ಎಲ್ಲ ಸೈಡ್ ಹಾಕಿ ನೋಡ್ಕೊಳ್ರಿ. ಫೋಟೋ ಹಿಂಗೆ ತೋರ್ಸೋಕ್ಕಾಗಲ್ಲ. ಮೊದಲನೇ ಫೋಟೋ ಬಂದ್ಬಿಟ್ಟು ಹಿಂಗೆ ಗೈಸ್. ಫಸ್ಟು ಇವರು ವಧು ಫೋಟೋ, ಅದೇನು ವರನ ಫೋಟೋ ತೋರಿಸ್ತೀವಿ ನೋಡ್ಕೊಳ್ರಿ. ವರನ ಫೋಟೋ ನೋಡಿ, ವರ ಹೆಂಗೆ ಹಾಚ್ಕೊಂಡಿದ್ರು ಫೋಟೋ ತೋರ್ಸಕ್ಕೆ. ಮೊದಲನೇ ಫೋಟೋ ಇವಾಗ ತೋರಿಸ್ತಾ ಇದೀವಿ. ತೋರಿಸುತ್ತೆ ಹಿಂಗೆ ಎತ್ತಿ ಗಿಡ ಸಾಕು. ನೋಡ್ರಿ ಇಲ್ಲಿ ಶಿವರಾಜ್ ಕುಮಾರ್ ತರ. ಶಿವರಾಜ್ ಕುಮಾರ್ ಅಂತ ನೀನು ಗೀತಕ್ಕನಾ? ವಸಂತಕ್ಕ. ಗಾಯ್ಸ್ ಈ ಫೋಟೋದಾಗೆ ನಮ್ಮ ಅಪ್ಪ ಹೆಂಗವ್ರೆ ಅಂತ ಕಮೆಂಟ್ ಮಾಡ್ರಿ. ನೋಡ್ರಿ ಹಿಂಗವ್ರೆ. ಇವಾಗ ನಮ್ಮ ಅಪ್ಪ ಮದುವೆದಾಗ ಎಷ್ಟು ವರ್ಷನಪ್ಪ ನಿಂಗೆ? ಅಲ್ಲ ನೀನು ಮದುವೆ ಆದಾಗ ಹೇಳಿದ್ದೀನಿ ಅಲ್ಲಿ 18 ವರ್ಷ 19 ವರ್ಷ ಅಷ್ಟೇ ಅಪ್ಪ ಮದುವೆ ಆದಾಗ. 19 ವರ್ಷ ಬೇಕಾಯ್ತು ಅಷ್ಟು ಬೇಗ ನಿಂಗೆ? ಬೇಕಾಯ್ತು. ಅದೇ ಆಯ್ತು, ನಿನ್ಗೆ ಅರ್ಜೆಂಟ್ ಇತ್ತು. ಅರ್ಜೆಂಟ್ ಅಲ್ಲ, ಮಾಡೋರಿಲ್ಲ, ಯಾರು ಇರಲಿಲ್ಲ. ಅಮ್ಮನ್ ಸಾಕೋರು. ಏನ್ ಬಡಿಯೋರು? ಏನ್ ಬಗಡ? ಸಿಂಧು ನೀನು ಸ್ವಲ್ಪ ನಗ್ನಾಗ್ತಾ ಇರೋ. ನಗು ಒಂದ್ಸಲಿ ನಗ್ಬಿಡು. ಅದಕ್ಕೆ ನಗ ಗಂಟೆ ಮುಂದಕ್ಕೆ ಹೋಗಲ್ಲ ಬಿಡಿ. ಇವಾಗ ನಗ್ಬಿಡು. ಹೆಂಗ್ ನಗ್ತು ನೋಡು. ನೆಕ್ಸ್ಟ್ ಗೈಸ್ ಎರಡನೇ ಫೋಟೋ ವಧು ಫೋಟೋ. ಇವರ ಫೋಟೋ ನೋಡ್ರಿ ಹೆಂಗಿವ್ರ ಅಂತ. ಇವಾಗ ನೋಡ್ರಿ ಇಲ್ಲಿ ಅದಕ್ಕೂ ಇದಕ್ಕೂ ನೋಡ್ರಿ ಎಂತ ಫೇಸ್ ಕಟ್ಟು. ಈ ಫೇಸ್ ಕಟ್ ನೋಡ್ರಿ, ಆ ಫೇಸ್ ಕಟ್ ನೋಡ್ರಿ. ಎಷ್ಟು ಬೆಳ್ಳಗ್ ನಮ್ಮ ಅಮ್ಮ ಒಳ್ಳೆ ಅವಾಗ ಹೆಂಗಿದ್ಲು ಅಂದ್ರೆ 24 ವರ್ಷ ಮುಂಚೆ. ಇವಾಗ ನೋಡ್ರಿ ಹೆಂಗಾಗದ. ಈ ಮನೆಗೆ ಬಂದಿ ಏನಮ್ಮ ಇದಕ್ಕೆಲ್ಲ ನಿಂಗೆ? ಕ್ಯಾರಿಬೇಕಾಯ್ತಲ್ಲ ಬಗಡ ಸಗಣಿ ಬಳ್ದಿ ಬಿಸ್ಲಾಗ ಒಣಗಿ ಗೈದಿ ಮನೆಗೆ ಇಷ್ಟಾಗಿ ಹಿಂಗಾಗ ನೋಡ್ರಿ ಗೈಸ್. ನೋಡ್ರಿ ಅಕ್ಕಪಕ್ಕ ಹಾಕಿದ್ದೀನಿ ಹೆಂಗ್ ಕಾಣಿಸ್ತವೆ ಅಂತ. ಹೆಂಗವ್ರೆ ಗಂಡು ಹೆಣ್ಣು 24 ವರ್ಷ ಮುಂಚೆ ಕಮೆಂಟ್ ಮಾಡ್ರಿ. ಹಿಂಗಿದ್ದವ್ರು ಇವಾಗ ನೋಡ್ರಿ 24 ವರ್ಷಗಳ ನಂತರ. ಯಾಕಪ್ಪ ಹೆಗ್ಲ ಮೇಲೆ ಲಾಸ್ಟ್ಗೆ. ಇವಾಗ ನೆಕ್ಸ್ಟ್ ಮೂರನೇ ಫೋಟೋ ಇದ್ದಾಳೆ. ಗೈಸ್ ನೆಕ್ಸ್ಟ್ ಇದಾಕೋದು ಸುಗಂಧ್ ರಾಜ ಹೂವಿನ ಹಾರ. ನೋಡ್ರಿ ಇಲ್ಲಿ ರೆಡಿ ಆಗೋರೆ ಇಬ್ರು. ಒಬ್ರಿಗೊಬ್ರು ಕಮಿಟ್ ಆಗಕ್ಕೆ ಲುಕ್ ನೋಡ್ರಿ. ಒಬ್ರು ಮಕ ನೋಡ್ತಾ ಇಲ್ಲ, ಎಲ್ಲೆಲ್ಲೋ ನೋಡ್ತಾವ್ರೆ. ಯಾಕಮ್ಮ ಮಕ ನೋಡ್ಬೇಕಾನೆ ನೀವು ಹಾರ ಹಾಕ್ಬೇಕಾರೆ? ಗೈಸ್ ಡೆಕೋರೇಷನ್ ನೋಡ್ರಿ. ಮದುವೆ ಫೋಟೋ ಹಿಂದಗಡೆ ಸೀರೆ ಹಾಕ್ಬಿಟ್ಟು ಮಲ್ಗೆ ಹೂವಿನ ಹಾರ. ಆ ಸೀರೆಗಳೆಲ್ಲ ಇಂದ ಮಡ್ಗವ್ರೆ. ನಮ್ಮ ಅಮ್ಮ ಮದುವೆ ಸೀರೆ ಮಡ್ಗೋದಲ್ಲ, ಮಡಗಿದ್ದಿ. ನಿನ್ ಮಗಳು ಅದೇನು ಹಾಕೋದು ಮದುವೆಗೆ? ಹಾಕಂತೀನಿ. ಹೊಸ ಕೊಡಿಸ್ತಿ? ಎಷ್ಟು ಲಕ್ಷ ಕೊಡಿಸ್ತಿ? 1000 1,000 ರೂಪಾಯಿ ಯಾವ್ದಮ್ಮ ಸೀರೆ ಹಾಕ್ತಾರೆ ಇವಾಗ? ಮದುವೆಗೆ ನಿನ್ ಮಗಳು 1,000 ರೂಪಾಯಿ ಸೀರೆ ಕೊಡಿಸ್ತಿ ಮದುವೆಗೆ? ಅಯ್ಯೋ ಮಂಗಮ್ಮ ಎಂತ ಇವಳಮ್ಮ, ನೀನೇನು ಗೊತ್ತಾಗಲ್ಲ ನಿಂಗೆ. ನೆಕ್ಸ್ಟು 4ನೇದು
ಗೈಸ್ ನೋಡ್ರಿ ಅವಲೇ ಕೈಯಾಗ ಹಿಡ್ಕೊಂಡಿದ್ರು. ಇವಾಗ ಫಸ್ಟ್ ಇವ್ರು ಹಾಕ್ಬಿಟ್ಟಾರ ಹಾರ. ಫಸ್ಟ್ ನಾವು ಮನೆ ಹಾಕಿರೋದು ಯಾಕಮ್ಮ ನೀನ್ ಫಸ್ಟ್ ಹಾಕ್ದೆ? ಕುರಿಗೆ ಫಸ್ಟ್ ಹಾಕನಾರ ಅಂತ. ಅದೇನೇ ಇದ್ದ ಒಂದು ಮಂದಿ. ಯಾರು ಕುರಿನ? ನಾನು ಸಿಂಹ. ಸಿಂಹಾದ್ರಿಯ ಸಿಂಹ ಕುರಿ ಅಂತೆ. ಅವನ ಒಂದು ಮಂದಿ. ಅಮ್ಮ ನೋಡು ಬಡ್ದು ಬಿಡ್ತೀನಿ. ಸಿಂಹ ಅಲ್ಲೋಡಪ್ಪ, ಸಿಂಹ ಅಮ್ಮ ಸಿಂಹ ಅಲ್ವ ಕುರಿ. ಕುರಿ ಕುರಿ ಫಸ್ಟ್ ಇದಾಗಿತ್ತು. ಇರ್ಲಿ ಒಂದು ಮಂದಿ ಇತ್ತ ತಗ ಅವ್ವ. ಅವು ಮೇಯಿಸಿದೀನಿ. ಕುರಿ ಅಂದ್ರೆ ಅಪ್ಪನೇ ಕುರಿ ಮಾಡ್ಕೊಂಡಿದ್ದಿ ಅಂತ ನೀನು. ಬಲಿ ಕೊಡಕ್ಕೆ ಮುಂಚೆ ಯಾರು ಹಾಕ್ತಾರಲ್ಲ ಹಂಗೆ ಯಾರು ಹಾಕ್ಬಿಟ್ಟು ಫುಲ್ ನಿನ್ ಕಂಟ್ರೋಲ್ ತಗೊಂಡ್ಬಿಟ್ಟಿದ್ದಿ ಅಪ್ಪನ ಹತೋಟಿಗೆ. ಎಲ್ಲ ನಿಂದೆ ನಡೆಯೋದ ಮನೆಗೆ ಇವಾಗ ತಾನೇ? ಹೌದೇನಪ್ಪ? ಅವ್ರದೇನಪ್ಪ ನಡೆಯೋದು? ನೀನ್ ಹೇಳ್ದಂಗೆ ನಡೆಯೋದು. ಹಂಗಾರೆ ಏನಾರು ಒಂದು ಮಾತು ಕೇಳ್ಸಪ್ಪ ಇವಾಗ. ಆಯ್ತು, ಏನಾರು ಒಂದು ಆಡು ಅವ್ರು ನೀನ್ ಹೇಳ್ಬಿಟ್ಟು ಅವ್ರ ಕೈ ಮಾಡಿಸ್ ನೋಡೋಣ. ನಿಮಗ ಯಾಕೆ ಮಾಡೋದ? ಮಾಡ್ತಾರೆ. ಮಾಡಿಸು, ಆಯ್ತು ನೋಡೋಣ. ಈಗ ಏನ್ ಕೆಲಸ ಅದೇ? ಏನಾರು ಒಂದು ಹೇಳು. ಕಾಲೊತ್ತವನು ಕಾಲು ಪಾಲೆಲ್ಲ ಇನ್ನು ವಯಸ್ಸಾದ್ಮೇಲೆ ಒತ್ತಿಸ್ಕೊಂಡಿವಿ. ಒತ್ತಿಸ್ಕೊಂಡಿವಿ. ಕಟಾರ ಬಾಪಲ್ ಬಂದಂಗ. ಅಯ್ಯೋ ಒಳ್ಳೆ ಕತೆ ಕಣ್ರಿ ಗೈಸ್. ಇಷ್ಟು ಸಾಕು. ನೆಕ್ಸ್ಟು ಇವಾಗ ನಮ್ಮಮ್ಮ ಹಾಕಿಸ್ಕೊಂಡು ಕುರಿಗೆ ಯಾರ ಹಾಕಿದ್ದಾಯ್ತು. ನೆಕ್ಸ್ಟ್ ಕುರಿ ಓನರ್ಗೆ ನೋಡ್ರಿ ಇವಾಗ. ನೋಡ್ರಿ ಇದ್ರ ನೋಡ್ರಿ. ಒಂದ್ರಾಗನಾಗ್ಲಿ ಮಕಾನ್ ಯಾವ ಮಡಿಕೊಂಡಿದ್ದಿ? ಇವಾಗ ಬಾಳಾಗಿರೋ ಮಕ ಮಡಿಕೊಂಡಿದ್ದಿ. ನಮ್ಮ ಅಪ್ಪ ಯಾರನೋ ಗುರಾಯಿಸ್ತದ ಹಿಂಗೆ. ಅದು ಲಿಫ್ಟಿಗೆ ಬೇರೆ ಹೊಡೆದಿದ್ದಿ ಚೆನ್ನಾಗಿ, ಕೆಂಪು ಕಲರ್ ಲಿಫ್ಟಿಕ್ಕು. ಅದು ಯಾರು ಮೇಯ್ತಿದ್ರು? ಆ ಲಿಫ್ಟಿಕ್ಕು, ಆ ಬೈತಲೆ ಬೊಟ್ಟು. ಅಲ್ಲ ನಿನಿ ಕಣಮ್ಮ, ಲಿಫ್ಟಿಕ್ಕು ಬೈತಲೆ ಬೊಟ್ಟು ಯಾರು ರೆಡಿ ಮಾಡಿದ್ವು ಮೇಕಪ್ ಆರ್ಟಿಸ್ಟ್ ನಿನ್ಗೆ? ಸೀತಕ್ಕ. ಯಾ ಸೀತಕ್ಕ? ಅಪ್ಪಣ್ಣಾರ ಅಕ್ಕ. ಓಹೋ ಅವ್ರ ಮೇಕಪ್ ಮಾಡಿದ್ರಾ? ಸೀತಕ್ಕ ನೋಡ್ರಿ ಯಾವ್ರು ಮಡಿಕಿದ್ಯೋ ಅಲ್ಲಿ. 18 ವರ್ಷ ಅಕ್ಕ ಇಲ್ಲೇ ಇತ್ತು. 24 ವರ್ಷ ಮುಂಜಾನೆ ಈ ರೇಂಜ್ ರೆಡಿ ಮಾಡಾರಲ್ಲ, ಸಾಕ್ಬಿಡಮ್ಮ ಗ್ರೇಟ್ ನಿನ್ನ. ಅಪ್ಪಣ್ಣಾರ ಸೀತಕ್ಕ ಮಾಡಿದ್ವಿ. ನೆಕ್ಸ್ಟ್ ಆಮೇಲೆ ಕೊಡಿದೆ ನಮ್ಮಮ್ಮ ರತ್ತೆ. ನೋಡ್ರಿ ಈ ಮನೆಗೆ ಬಂದಾಗ ಇಷ್ಟು ಜನ ಇದ್ರು. ಕರೆಕ್ಟಾಗಿ ಮದುವೆಯಾಗಿ ಬಂದಾಗ ಇಷ್ಟೇ ಜನ ಇದ್ದಿದ್ದು ನಮ್ಮ ಮನೆಗೆ, 3 ಜನ ಜಂತೆ ಮನೇಲಿ. ಇವ್ರು ನಮ್ಮ ಅಪ್ಪ, ಇಲ್ಲಿ ಇವಾಗ ನಮ್ಮ ಮನೆಗಿರೋ ಬೋಡಮಜ್ಜಿ, ಇವರು ಇಲ್ಲ ಅವ್ರು ನೋಡ್ರಿ ಸೊಸೆ ಅಂತ 24 ವರ್ಷದಿಂದ ಬಾಳ್ಕಂಡು ಏಕ್ಕಂಡು ಅಮ್ಮನ ಹತ್ರ ಏನೇನೋ ಸಾಧನೆ ಬಿದ್ದು ಇಷ್ಟು ದಿವಸ ಇಕ್ಕೋತಾರ ಇಲ್ಲಿ. ಮಕ ನ್ಯಾಯ ಮಾಡಿಕೊಳಮ್ಮ ಯಾಕಮ್ಮ? ಅಯ್ಯೋ ನೆಕ್ಸ್ಟು ಎಷ್ಟು ಫೋಟೋ ಅದಾವೆ ಇವರು ಇವ್ರಿಗೆ ದಾರಿ ಹೇಳ್ಕೊಟ್ಟಿರೋರು ಅಜ್ಜಿ ತಾತ. ಗೈಸ್ ನೆಕ್ಸ್ಟ್ ಇವರು ಯಾರು ಅಂತ ಹೇಳ್ತಾರೆ ಕೇಳ್ರಿ. ನೋಡ್ರಿ ಇವರು ನೆಕ್ಸ್ಟು ಚಿಕ್ಕಮ್ಮ. ನಿಮ್ಮ ಚಿಕ್ಕಪ್ಪ ಅಪ್ಪನ ತಮ್ಮ. ನಿಮ್ಮ ಅಪ್ಪನ ತಮ್ಮ. ಆಮೇಲೆ ನಮ್ಮ ಚಿಕ್ಕಮ್ಮ ತಮ್ಮನ ಹೆಂಡತಿ. ನೆಕ್ಸ್ಟ್ ಈಗ ಯಾವ್ದು ಫೋಟೋ ತಗೊಂಡು ನಗ್ತಿಲ್ದವ್ರು ಇವಾಗ ನಕ್ಕೋರು ತೋರಿಸ್ತೀನಿ. ಗೈಸ್ ಇಷ್ಟು ಫೋಟೋದಾಗ ಇವಾಗ ತೋರಿಸಿರಿ, ಇಷ್ಟು ಫೋಟೋದಾಗ ನಕ್ಕಿಲ್ಲ. ಇವಾಗ ನಕ್ಕಿರೋ ಫೋಟೋ ತೋರಿಸ್ತೀನಿ ನೋಡ್ರಿ. ಒಂಚೂರು ಸ್ಮೈಲ್ ಅಷ್ಟೇ. ನೀನ್ ಹೆಂಗ್ ನಗ್ತಿ ನೋಡ್ತಿ ತಗೋ. ನಾನು ನೀನ್ ನಗದ ಟೈಮ್ ಹತ್ರ ಬಂದದಲ್ಲಿ ಮೂತಿ ಹೆಂಗ್ ಮಾಡ್ಕೊಂಡು ನಿಂತ್ಕೊಂತಿ ನೋಡು. ಹೆಂಗ ನೋಡ ಮಾಡು. ನೆಕ್ಸ್ಟ್ ನಗು ಹೆಂಗ್ ಕಾಣ್ತೀನಿ ನೋಡೋಣ. ಮಂಗಿ ಮಕ್ಕಳು ತುಂಬ ಅರ್ಧ ಮುಗಿಯದಿ. ನೆಕ್ಸ್ಟ್ ಕಥಾ. ನೆಕ್ಸ್ಟ್ ಇವಾಗ ಇಬ್ರು ಸೀನು ಏನಪ್ಪಾ ಅಂತಂದ್ರೆ ಬಾಳೆಹಣ್ಣು ತಿನ್ಸದ ಸ್ವೀಟ್ ಮೈಸೂರು ಪಾಕ್ ನೋಡ್ರಿ. ಆಗಿನ ಕಾಲದಾಗ ಫೋಟೋ ಶೂಟ್ ಸ್ಟೈಲು. ನಮ್ಮಮ್ಮ ನೋವು ಅಷ್ಟು ಕಾಲ ತರ್ದೋಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಮೈಸೂರು ಪಾಕ್ ತಿನ್ಸದ. ಒಂಚೂರು ನಕ್ಬಿಟ್ಟಿದ್ಯಲ್ಲ ಮದ್ರಾಗೆ. ಅಷ್ಟು ಫೋಟೋದಾಗ ನಕ್ಕಿರೋದು. ಹೆಂಗ್ ನಗ್ದೆ? ನಗು ಹೆಂಗ್ ಬಂತು? ಗಂಡನ ಮೇಲೆ ಲವ್ ತಿನ್ಸಿದ ತಕ್ಷಣ ಒಂದ್ಸಲಿ ಕೈಯಾಗ ಮೈಸೂರು ಪಾಕ್ ಆಯ್ತು ಅನ್ಕೊಂಡು ಹಿಂಗೆ ತಿನ್ಸ ನೋಡೋಣ. ಅಮ್ಮ ತಿನ್ಸ ಮಧ್ಯ ಒಂದ್ಸಲಿ ನೀನೇ ತಿನ್ಸ ಕೈ ಹಿಡ್ಕೊಂಡು. ತಾಯಿ ತಿನ್ಸ್ತಾಳೆ ಕೈ ಹಿಡ್ಸ್ಕೊಂಡು. ಹಂಗಿಕ್ಕಮ್ಮ ನೋಡ ಅಪ್ಪ ಕಾಯ್ತಾಳೆ. ತಮ್ಮಗಲ್ಲಿ ಅಲ್ಲಡಮ್ಮಲ್ಲ ಅಪ್ಪ ರೆಡಿ ಆಗ ಮಾಲಿ ಹೋಗ್ತೀನಿ ಸಗದ್ರಿ ಹೋಗ ಸರಿ ಕೂತ್ಕೊಳ್ಳಿ. ಏನ ಕೂತ್ಕೊಳ್ಳಿ ಕುಕ್ಕರ್ಸ್ಕೊ ನೀನಲ್ಲಿ ಪಕ್ಕ ಕೂತ್ಕೊಳ್ಳಮ್ಮ. ಯಾಕಮ್ಮ ಅಷ್ಟಕ್ಕೆ ಯಾಕ ಮೂವಲ್ಲ ತರ್ದಾಕ್ಬಿಟ್ಟಿದ್ದಿಲ್ಲಿ? ಇದಕ್ಕೆ ಹೂವ ಇಲ್ಲ. ಅವ್ರ ಕೊಳಗೆ ಇವ್ರು ಹಾಕೋದು, ಇವ್ರ ಕೊಳದಿದ್ದು ಅವ್ರ ಕೊಳಗೆ ಹಾಕೋದು. ಹಂಗೆಲ್ಲ ಮಾಡಿದ್ರ ಏನ್ ಕದು? ಅಜ್ಜಿ ತಾತಂಗ ಅವ್ರಿಗೆ ಹಾಕಕ್ಕೆ ಅವ್ರಿಗೆ ಅಜ್ಜಿ ತಾತ ಅಪ್ಪ ಅಮ್ಮಗೆಲ್ಲ ಹಾಕಿ 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 ಹಂಗ ಆಗ್ಬಿಡೈತೆ. ಗೋರಂಟಿ ಹಾಕೊಂಡಿಲ್ಲ, ಉಗುರು ಬಣ್ಣ ಹಾಕೊಂಡಿಲ್ಲ. ಅಲ್ಲ ಕಣಮ್ಮ ಅಷ್ಟು ಬೆಳ್ಳಗಿದ್ದಿ ನೋಡೋ ಮ್ಯಾಗ ಹೆಂಗೈತಿ ಇವಾಗ. ನೋಡಿ ಇವಳಿಗಿನ್ನ ಬೆಳಗಿದ್ದಿ ಕಣ ನೀನು ಅವಾಗ. ಏನ್ ಹಿಂಗಾದಮ್ಮ ಕರ್ರಿಗೆ? ವಸಂತಮ್ಮ ಏನು ನಿಮ್ಮ ಕರ್ಗೆ ಕರ್ಗ ಕಾರಣ? ಅಮ್ಮನ ಬೆಳಗ್ಗೆ ಕಣ ಇದ್ದಿದ್ದು ಮನೆಗೆ ಬಂದು ಬಿಸಿಲಲ್ಲಿ ಒಣಗಿ ಟ್ಯಾನ್ ಆಗ್ಬಿಟ್ಟಿದ್ವಮ್ಮ. ಟ್ಯಾನು ಮೆಡ್ಲ ಮಾಡ್ತೀವಿ ಬತ್ತೀನಿ ಬ್ಯೂಟಿ ಪಾರ್ಲರ್ ಕರ್ಕೊಂಡೋಗಿ. ನಾನು ಯಾವ ಟೂಬ್ಗೂ ಬರಲ್ಲ. ಬ್ಯೂಟಿ ಪಾರ್ಲರ್ ಟೂಬ್ ಅಲ್ಲ, ಆ ಟೂಬ್ಗೂ ಬರಲ್ಲ ನಾನು. ಬ್ಯೂಟಿ ಪಾರ್ಲರ್ ಗೈಸ್.
ಒಂದ್ಸರಿ ಕರ್ಕೊಂಡು ಹೋಗ್ತೀನಿ. ಅಂದ್ರೆ ನೀ ಇನ್ನಿಷ್ಟೇ ಅಂದ್ರು ನಾನು ಬರ್ತೀನಿ. ನೀವು ಅಂತ ಕಮೆಂಟ್ ಹಾಕಿದ್ರೆ ಬ್ಯೂಟಿ ಪಾರ್ಲರ್ ನಮ್ಮ ಅಮ್ಮ ಹೋಗ್ಬೇಕು ಅಂತ ಯಾರು ಒಬ್ರು ಕಮೆಂಟ್ ಹಾಕಿರೋದಕ್ಕೆ ಒಂದು 150 ಕಮೆಂಟ್ ಬಂತು ಅಂದ್ರೆ ನಮ್ಮ ಅಮ್ಮನ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗೋ ದಿವಸ ಪಾರ್ಲರ್ ಬರ್ತೀನಿ. ನಾನು ಕರ್ಕೊಂಡು ಹೋಗ್ತೀನಲ್ಲ. ನಾ ಬರಲ್ವಲ್ಲ. ಕರ್ಕೊಂಡು ಹೋಗಿ ಸಲೂನ್ ಕರ್ಕೊಂಡು ಹೋಗ್ಬಿಟ್ಟು ಆ ಶೋಲಿಂಗಿಗೂ ಬರಲ್ಲ ನಾನು. ಕೂದಲು ಎಲ್ಲ ಸ್ಟ್ರೈಟ್ ಮಾಡಿಸ್ಬಿಟ್ಟು ಮೇಲ್ಗೂ ಬರಲ್ಲ ನಾನು. ಫಾರಿನ್ ತರ ಮಾಡ್ಬಿಟ್ಟು ಬರದೇ ಇಲ್ಲ. ಎಲ್ಲಿ ಹೋಯ್ತಿ ಬರ್ದಂಗೆ ಮಾಡ್ಸಿ ನೋಡಿ ನಾವಿಬ್ರು ಮಾಡಿಸ್ತೀವಿ. ಮಾಡ್ಸಲ್ಲ. ಗೈಸ್ ಕಮೆಂಟ್ ಹಾಕ್ರಿ ಗೈಸ್. ಅದ್ರ ಬಗ್ಗೆ ಏನಾದ್ರು ಒಂದು 25 ಜನ ಒಂದು ಮಾಡ್ಬೇಡ್ರಿ ಅಂತವೆಲ್ಲ. ಯಾರು ಮಾಡ್ಬಾರ್ದು ಅಂತವೆಲ್ಲ ಓದೋಳಲ್ಲ, ನಾನು ಬಂದೋಳವಲ್ಲ. ಗೈಸ್ ಬೇಕು ಅಂದ್ರೆ ಕಮೆಂಟ್ ಮಾಡ್ರಿ ಗೈಸ್. ನಾನು ಮಾಡ್ತೀನಿ, ಚೆನ್ನಾಗಿರ್ತದಲ್ಲ. ಬರಲ್ಲ ಅಂತ ಅದು ನಮ್ಮ ಜನಕ್ಕೆ ಮರ್ಯಾದೆ ನಾನು ಬರಲ್ಲ 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 ಜನಕ್ಕೆ ಎಲ್ಲ ನಾನು ಬಾಳ್ದೋಳಲ್ಲ, ನಾನು ಹೋಗೋಳವಲ್ಲ. ಜನಕ್ಕೆ ಮರ್ಯಾದೆ ಕೊಡಲ್ವಾ? ಕೊಟ್ನಲ್ಲ, ನಾನು ಬರಲ್ಲ. ನಾನು ಅವತ್ತಿಂದ ಹೆಂಗಿದ್ದೀನ ಬಡವ್ರ ಮಗಳಂಗೆ ಈಗಲೂ ಹಂಗೆ ಇರ್ತೀನಿ. ಶಬ್ಬಾಷಮ್ಮ ಶಬ್ಬಾಷಮ್ಮ. ನಾನು ಕರ್ಕೊಂಡು ಹೋಗಲ್ಲ ಬಿಡಮ್ಮ, ನಿಂಗೆ ಅದೆಲ್ಲ ಇಷ್ಟನೂ ಆಗಲ್ಲ. ನೆಕ್ಸ್ಟ್ ನಾವು ಅಪ್ಪ ತಿನ್ಸಿರೋದು. ನಾವು ಅಪ್ಪನ ಸ್ಮೈಲ್ ನೋಡ್ರಿ. ನೋಡ್ರಿ ಗಂಡು ಮದ್ವೆ ಗಂಡು ನೋಡ್ರಿ, ಅಷ್ಟ್ ಫೋಟೋದಾಗ ಒಂದ್ರಾಗೂ ನಕ್ಕಿಲ್ಲ. ಅಷ್ಟ್ ಫೋಟೋದಾಗ ಒಂದ್ರಾಗೂ ನಕ್ಕಿಲ್ಲ. ಹೆಂಗ್ ನಕ್ಕರ್ ನೋಡಿ ಇದ್ರಾಗ ಸ್ಮೈಲು. ಯಾಕಪ್ಪ ನಗು ಬಂತು? ಸಂತೂರು ಬಂದಿಕ್ಕೆ ಒಂದ್ ರೌಟ್ ಅಡ್ಲು ಬಂತು. ಅಲ್ಲ ಇದ್ರೆ ಅದು ಇಲ್ಲ, ಹೋಗಿತ್ತು ಒಳಕ್ಕೆ ಒಳಕ್ಕೆ ಹೋಗಿತ್ತು. ಏನು ಕೆಂದೆಲ್ಲ ಒಳಗೆ ಹೋಯ್ತಾ? ಮಾಡಿಲ್ಲಲ್ಲ ಇಷ್ಟಪ್ಪ ಒಂದೊಂದು ಮುದ್ದೆನ. ಅದು ಈ ಹೊಟ್ಟೆಗೆ ಹಂಗೆ ಹೊಟ್ಟೆಗೆ ಹಂಗೆ ಇಷ್ಟಪ್ಪ ಅಲ್ಲ ಕಣಮ್ಮ, ಸ್ಮೈಲ್ ನೋಡ್ರಿ ಅಪ್ಪ ಸ್ಮೈಲ. ಅಲ್ಲ ಕಣೆ ಸಿಕ್ಕಿದ್ದಲ್ಲ ನೀನು. ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚೂಚಣ್ಣ ಇಷ್ಟಪ್ಪ ಕುಕ್ಕರ್ಸ್ಕಾಲಿ ಇರ್ತಾರೆ ಬಂದ್ಬಿಟ್ಟು ಒಡ್ಲು. ಈಗೆಲ್ಲ ರುಚಿಯಾಗಿ ಚಿತ್ರಾನ್ನ ಉಪ್ಪಿಟ್ಟು ತಿನ್ನೋದಕ್ಕೆ ಹಿಂಗೆ ಹೇಳ್ತಿ ತಂದಾಕಿದ್ರ ನಾವು ಮಾಡಿವು. ಮತ್ತೆ ಅಕ್ಕಿ ಸುಮ್ ಕೂತ್ಕೋ. ಅಕ್ಕಿ ಅವಾಗ ಇರ್ಲಿಲ್ಲಪ್ಪ. 1000 ರೂಪಾಯಿ ದುಡಿತೀವಿ, ಅವತ್ತು 20 ರೂಪಾಯಿ ದುಡಿತೀವಿ. ಮತ್ತೆ ಅಕ್ಕಿ ಹೇಳೋದು ಸುಂದರು ಅಂತ ಏನು ಅದೊಂದು ಹೇಳ್ತೀಯ. ಇವಾಗ ಎಬ್ರು ಹೆಂಗ್ ಜಗಳ ಆಡಿದ್ರ? 15 ರೂಪಾಯಿ ಕೂಲಿ ಮಾಡಿದ್ದೀವಿ. ನಾನು ಮಾಡಿಲ್ಲ, ನಾನು ಮಲಗಿಸಿದ್ದೆ ಇಂಥದ್ರ ಮೇಲೆ ನನ್ನ ಜೋಗಲಿ ಹಾಕಿ. ಅದೇನೇನ್ ಮಾತಾಡ್ತೀವಿ ಮತ್ತೆ ಎಲ್ಲಿ ಹುಡ್ಕೊಂಬತ್ತೀವ ಮಾತ್ಕೊಳ್ಳೋಣ ನೀನು. ಅಕ್ಕಿ ತಗಡೆ ಅಂತ. ಯಾಕಪ್ಪ ಮಲಗಿಸಿಲ್ಲ ನೀನು? ಏಕಪ್ಪ ಹಿಂಸೆ ಕೊಟ್ಟೆ ನಮ್ಮ ಅಮ್ಮಗೆ ಕೆಲಸ ಕಳಿಸಿ? ಮಲಗಿಸ್ರಪ್ಪ ಈಗ ನೀವು. ಅವಾಗ ಕಷ್ಟ ಬೀಳ್ಬೇಕಾಯ್ತು ಬಿದ್ದು. ಈಗ ಮಕ್ಳಿದ್ದಿರಲ್ಲ ಅದಕ್ಕೆ ಬಿಡ್ಸಿಲ್ವ ಇವಾಗ? ಅಲ್ಲೇ ನೋಡಲ್ಲಿ ಓದ್ತೀನಿ ಕೂಲಿಗೆ ಅಂತಲೇ ಒದ್ದೆ ಅಂದ್ರೆ ಒದ್ದೆ ಎಲ್ಲ ಬೇಡ ನೀನ್ ದೇವ್ರು. ಅಲ್ಲಿಂದನೇ ಓಡಿಸ್ಕೊಂಡ್ಬಿಡ್ತೀನಿ ತೋಟದವಿಂದಾನೆ. ಗೈಸ್ ಮುಂಚೆ ನಮ್ಮ ಅಮ್ಮ ಫಸ್ಟು 6 ತಿಂಗಳು ಮುಂಚೆ ಕೂಲಿ ಕೆಲ್ಸಕ್ಕೆ ಹೋಗೋದು ತೋಟದಲ್ಲಿ. ಬೆಳಗ್ಗೆ 7:30 ಹೋದ್ರೆ 11:00, 150 ರೂಪಾಯಿ. ಎಷ್ಟಮ್ಮ ಇವಾಗ? 150 ರೂಪಾಯಿ ಅಲ್ವಾ? ಇವಾಗ 150 ರೂಪಾಯಿ. ಮುಂಚೆ ಎಷ್ಟು 100 ರೂಪಾಯಿ ಅಲ್ವಾ? ನಾನು ನಿನ್ನ ಜೊತೆ ಬಂದಾಗ 120 ರೂಪಾಯಿ ಅಷ್ಟೇ ಕೆಲಸ ಮಾಡಿತ್ತು. ಇವಾಗೆಲ್ಲ ಬಿಡಿಸ್ಬಿಟ್ಟಿದ್ದೀನಿ ಗೈಸ್. ನಮ್ಮ ಮನೆಗೆ 1 ಕೋಟಿ ಕೆಲಸ ಕೊಟ್ಟರು ಇವರು. 7-8 ಸೀಮೆಸ ಕಟ್ಕೊಂಡು ಮಲ್ಲ 3 ಸೀಮೆಸ ಕರಪರ ಎಲ್ಲ ಸೇರಿ 6 ಹೇಳವೆ. ಅದನ್ನೆಲ್ಲ 7 ವರ್ಷಕ್ಕೆ ನಮ್ಮ ಅಮ್ಮ ಸರ್ವಾಗೋಳೆ ನೋಡ್ರಿ ಹೆಂಗದೆ. ಮದುವೆಯಲ್ಲಿ ಹೆಂಗಿದ್ರು ಇವಾಗ ಹೆಂಗೋರು ನೋಡ್ರಿ. ಅದಕ್ಕೆ ಬಿಡಿಸ್ಬಿಟ್ಟಿದ್ದೀನಿ ಎಲ್ಲ. ನೆಕ್ಸ್ಟು ಅಪ್ಪ ಅವಾಗ ಉಗ್ರು ಬಣ್ಣ ಹಾಕೋದು. ಅಪ್ಪ ಉಗ್ರ ಬಣ್ಣ ಹಾಕೋದು ನೀನು ಹೆಂಗೆ ಹಾಕಿಲ್ಲ ಹೇಳು? ಅವಾಗ ಹೇಳ್ತೀನಿ ಹೇಳು. ಅದನ್ನೆಲ್ಲ ಈಗೆಲ್ಲ ಮಾಡೋದು ಅದನ್ನ ಹೇಳ್ಬಾರ್ದು. ಎಲ್ಲ ಫೋಟೋಗಳು ತೋರ್ಸ ಮೇಲೆ ಆಮೇಲೆ ಮಾಡ್ತೀಯಾ? ನೆಕ್ಸ್ಟು ಗೈಸ್ ನೆಕ್ಸ್ಟು ಅಣ್ತಂದಿರು ಇವರು. ನಮ್ಮ ಅಪ್ಪ ಸೆಂಟ್ರಾಗಿ ಇರೋದು ಗೊತ್ತಾಗಿರಲ್ಲ. ನಮ್ಮ ಅಪ್ಪನ ಬಲಗಡೆ ಇರೋರು ನಮ್ಮ ದೊಡ್ಡಪ್ಪ, ಸ್ವಂತ ದೊಡ್ಡಪ್ಪ. ನಮ್ಮ ಅಪ್ಪನ ಸ್ವಂತ ಅಣ್ಣ ಬಲಗಡೆ ಸೈಡ್ ಇರೋದು. ಆ ಕಡೆ ಎಡಗಡೆ ಇರೋರು ಚಿಕ್ಕಪ್ಪದಿರ ಮಕ್ಳು ಇಬ್ರು. ಎಲ್ಲ ನೆನ್ಮಗವ್ರೆ. ಚಿಕ್ಕಪ್ಪದಿರೋ ಅವ್ರ ಮಕ್ಕಳು ಅಷ್ಟೇ. ನೆಕ್ಸ್ಟು ಇವೆಲ್ಲ ಚಿಳ್ಳೆ ಪಳ್ಳೆ. ನಮ್ಮ ಮನೆ ತವಿದ್ದ ಇವರೆಲ್ಲ ಚಿಳ್ಳೆ ಪಳ್ಳೆ ಅವ್ರ ಮಕ್ಕಳು. ಇವರೆಲ್ಲ ಇವಾಗ ಅವರೇ. ಇವರೆಲ್ಲ ಎಲ್ಲ ದೊಡ್ಡ ಆಗ್ಬಿಟ್ಟು ಇವ್ರಿಗೆ 2 ಮಕ್ಕಳಾಗವೆ. ನೆಕ್ಸ್ಟ್ ಲಾಸ್ಟ್ ಫೋಟೋ ಯಾವುದು ನೋಡ್ರಿ ಗಾಯ್ಸ್? ಲಾಸ್ಟ್ ಫೋಟೋ ಫುಲ್ಲು ಸಿಕ್ಕಾಪಟ್ಟೆ ಸಕ್ಕತ್ತ. ಲಾಸ್ಟ್ ಫೋಟೋ ನೋಡ್ರಿ. ಕ್ಯೂರಿಯಾಸಿಟಿ ಫುಲ್ ಇದ್ಬಿಡ್ತೀರಾ. ಕೊಡ್ರಿ ಇಬ್ರು ಒಂದ್ಸಲ ತಿನ್ಸಲ್ವಾ? ನೋಡ್ರಿ ಇಲ್ಲಿ ಒಂದೇ ಒಂದ್ಸಲ ತಿನ್ಸ ಮಾತಾರ ತಾಯಿ ಬಾಳೆ ತಮಗೆ. ಸುಮ್ಮನೆ ಕೈ ಇಟ್ಕೊಳ್ಳಮ್ಮ ಸಾಕು. ಇಬ್ರು ಒಂದೇ ಹಿಂಗೆ ಕಂಡ್ಬಿಡ್ಬೇಕು. ಹೇಳ್ರಿ ಶ್ರೀಮತಿ ವಸಂತಮ್ಮನವ್ರು ಇದೆಲ್ಲ ನೋಡಿ ನಿಮ್ಗೆ ಏನ್ ಅನ್ಸ್ತಿ ಇವಾಗ ಇಷ್ಟೊಂದು ಫೋಟೋ ಎಲ್ಲ? 25 ವರ್ಷಕ್ಕೆ ಮಾಡೋಣ ಸೆಲೆಬ್ರೇಷನ್. ಅಲ್ಲೋಡಮ್ಮ ನೆಕ್ಸ್ಟ್ ವರ್ಷ ಜೂನ್ ಬಂದ್ರೆ 25 ವರ್ಷ ಅಂದ್ರೆ ತಮಾಷೆ ಏನ್ ಮಾಡಿದ್ಯಾ? 25ನೇ ವರ್ಷ ಸೆಲೆಬ್ರೇಷನ್ ಇದೇ ತರ ಮಾಡ್ಬೇಕು. ಇವತ್ತಿನ ಕಾಲದಲ್ಲಿ ಇವತ್ತು ರಾತ್ರಿ ಮದುವೆ ಬೆಳಗ್ಗೆ ಓಡಾಡ್ತಾರೆ ಡೈವರ್ಸ್ ಕೊಟ್ಕೊಂಡು. ನೀನು 25 ವರ್ಷ ಸಾಧನೆ ಮಾಡಿ ಅಂದ್ರೆ ಸೆಲೆಬ್ರೇಷನ್ ಮಾಡ್ಬೇಕಲ್ಲಿ. ಕೇಳ ಅಪ್ಪನಲ್ಲಿ. ನಾನ್ ಮಾಡ್ತೀನಿ, ಮಾಡ್ಸ್ಕಂತಿ. ಚೌಟ್ರಿಲ್ ಮಾಡೋದು ಇನ್ನೊಂದ್ಸಲಿ. ಚೌಟ್ರಿಲ್ ಮಾಡಿ ದೊಡ್ಡದಾಗಿ ಎಲ್ಲ ನಮ್ ಕೇರರ್ಗೆಲ್ಲ ಊಟ ಹಾಕ್ಸ್ಕೊಂಡು. ಹೇಳಪ್ಪ ಮಾಡೋದೇನಪ್ಪ? ಬೇಡವಾ? ಮನೆ ಮಾಡೋದು ನೋಡಿ ಮಾಡ್ಬೇಕಂತ ಆಸೆ ಇದೆ ಕಣಮ್ಮ ಅಪ್ಪಂಗೆ. ಹಾರ ತಂದ್ಬಿಟ್ಟು ತಿರ್ಗಾ ಹಾರ ಹಾಕ್ಸ್ಬಿಟ್ಟು ಹೊಸ ರೀಕ್ರಿಯೇಷನ್. ಹಾರ ಹಾಕ್ತಿ? ಏಯ್ ಈಗ ಅವಾಗೆಲ್ಲ ಲವ್ ಮಾಡ್ಕೊಂಡು ನೀನ್ ವಿಡಿಯೋ ಮಾಡಿ ಆಡ್ಕಾಡ್ಬೇಡ. ಇಷ್ಟ ಆಯ್ತಲ್ವೇಳ ಗಂಡ ಮಕ್ಳ ಮೇಲೆ ಇಷ್ಟ ಆಯ್ತಲ್ವೇಳಪ್ಪ?
ಆಗಿದ್ಕೆ ಮತ್ತೆ ಸಾಕಿತ್ತು. ಇವಾಗ ಅವಾಗ ಆಯ್ತು, ಇವಾಗ್ಲೂ ಅದೇ ಮಾಡೋದ್ರ ಆತದ. ಮಾಡ್ಬೇಕಪ್ಪ, ಯಾರು ಮಾಡ್ತಿ ಅವಾಗ ಎಲ್ಲ ಏನೋ ಆಯ್ತು, ಈಗಲೂ ಹಂಗೆ ಮಾಡಿದ್ರು ಮಾಡಕತ್ತದ. ಅದೇಳ ಏನೋ ಉಗ್ರ ಬಣ್ಣ ಸ್ಟೋರಿ ಹೇಳು. ಯಾವ ಉಗುರು ಬಣ್ಣದ್ದು ಇಲ್ಲ, ಅದು ಹೇಳಲ್ಲ ಈಗ. ಲಾಸ್ಟ್ ಆಗೋಯ್ತು ಅಷ್ಟೇ, ಲಾಸ್ಟು ಇನ್ನು ಹೇಳಲ್ಲ. ಸರಿ ಆಯ್ತು. ಒಂದೇ ಒಂದ್ಸಲ ಇಬ್ರು ಒಂದೇ ಸಲ ಯಾರು ಹೇಳ್ಬಿಟ್ಟು ನಮ್ಮ ಜನಕ್ಕೆ ವಿಡಿಯೋ ಏನು ಮಾಡೋಣ ಹೇಳ್ರಿ, ಹೆಂಗಿದ್ ಮದುವೆ ಫೋಟೋ ಅಂತ ಹೇಳ್ರಿ. ಮದುವೆ ಫೋಟೋ ಗೈಸ್ ಇನ್ವಿಟೇಷನ್ ಕಾರ್ಡ್ ಹಾಕೋಣ 25 ವರ್ಷ ಮುಂಚೆ. ಬೇಡ ಅಂತ ಗೈಸ್, ಅದ್ರಾಗ ಎಲ್ಲ ಫುಲ್ ಇನ್ ಡೀಟೇಲ್ ಏನೇನು ಹಾಕ್ಬಿಟ್ಟಾರೆ ಇನ್ಫಾರ್ಮೇಷನ್ ಎಲ್ಲ, ಅದೆಲ್ಲ ಬೇಡ ಅನಿಸ್ತು. ಹೇಳ್ರಿ ಓವರ್ ಆಲ್ ಇಬ್ರು ಜನ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ತಿಂಗಳಿಗೆ 30 ಸಲ ಕಿತ್ತಾಡ್ತೀರಾ, 30 ಸಲ ಒಂದು ಮಾಡ್ತೀನಿ. ಇವತ್ತಾಲೆ ತಿರ್ಗಾ ಮುನ್ಸ್ಕೊಂಡಿದ್ದೀರಾ. ತಿಂಗಳು 30 ಸಲ ಅಲ್ಲ, ದಿನಕ್ಕೆ 20 ಸಲ. ಅದ್ರಾಗೆಲ್ಲ ನಮ್ಮ ಅಪ್ಪಂದು ಒಂದು 10% ಅಷ್ಟೇ. 10%, ಒಂದೊಂದ್ಸಲಿ 10%, ಒಂದೊಂದ್ಸಲಿ ನಮ್ಮ ಅಪ್ಪಂದೇ 100% ಇರ್ತದೆ ಅಂತ ಕೆಲಸ ಮಾಡ್ಬೋತದೆ. ಯಾರು ಜನ ಹೋದ್ರೆ ಆಚೆಗೆ ಸುಳ್ಳು ಹೇಳ್ಬಿಟ್ಟು ಹೊರಟೋಗೋದು. ನಮ್ಮ ಅಮ್ಮಂದು ಹೇಳೋದು ನ್ಯಾಯ ಆಯ್ತು ಗೈಸ್. ಒಟ್ನಾಗ ಹೇಳ್ದಂಗೆಲ್ಲ ಮಾಡಬಾರ್ದು. ಯಾಕಪ್ಪ ಹೇಳ್ದಂಗೆ ಮಾಡೋದು ನೀನು? ಏನು ಮಾಡ್ಬಿಡ್ತಾರೆ? ಎಲ್ಲಾನು ಹೋದ್ರೆ ಹಂಗೆ ಹೊಲ್ಟ್ಬಿಡೋದತ್ತ ಶಿವ ಅಂತ. ಏನು ಊರೊಳಗೆ ಹೋಗೋದು ಬೇಡವಾ? ಯಾಕಮ್ಮ ಊರಲ್ಲಿ ಹೋದಿಲ್ಲ ಭಯ ನೀನು? ಮನೆಗೆ ಕೂತಿರಕತ್ತದ. ಮನೆಗೆ ಕೂತಿರಕತ್ತದ. ಊರಾಗ ಫ್ರೆಂಡ್ಸ್ ಇರಲ್ವ ಬಿಡು, ಏನೋ ದಿನ ಇರ್ತಾರ. ನಾವ್ ಯಾರ ಕೈಲಿ ಏನು ಮಾತಾಡೋದು ಬೇಡವಾ? ಮಾತಾಡ್ಬಿಟ್ಟು ಇಲ್ಲ ನೆಲಮಂಗಲ ಕೂತೀವ, ಬೆಂಗಳೂರು ಕೂತೀವ. ನೆಲಮಂಗಲಕ್ಕಲ್ಲ, ನೀನು ಡೆಲ್ಲಿಗೆ ಹೋಗು, ದನಮಕ್ಕೆ ಒಳಗೆ ಕಟ್ಬಿಟ್ಟು ಎಲ್ಲಿಗೆ ಬೇಕಾದ್ರೆ ಹೋಗು. ಈಗ ಹೋಗು, ದನಮಕ್ಕೆ ಕಟ್ಬಿಟ್ಟು ಎಲ್ಲಿಗೆ ಬೇಕಾದ್ರೆ ಹೋಗು. ಬರ್ಲೇ ಬೇಡ, ನಾನು ಮೆಚ್ಕೊಟ್ಟು ಉಂಡ್ಬಿಟ್ಟು ಮಲಿಕತ್ತೀವಿ. ಎಲ್ಲರೂ ಹೋಗಿ ದನಮಕ್ಕೆ ಕಟ್ಬಿಟ್ಟು ಆ ಬಾಕ್ಲ ಬಿಟ್ಬಿಟ್ಟು ನೀನು ಊರೊಳಗೆ ಹೋಗ್ತೀನಿ ಅಂದ್ರೆ ಅಲ್ಲೇ ಕುಟ್ಕೆ ಎದಗು ತೆಗ್ದು ಅಕ್ಕಿ ಸುಡ್ತೀನಿ. ಇಲ್ಲಿ ಅಷ್ಟೇ ನರ್ಸಣದ್ದಾಗಿರ್ಬೇಕು. ಅಯ್ಯ ನಾಚಂದು ಕಚ್ಬಿಟ್ಟಿದ್ದೀವಿ ಕಾವಲ. ನೀನು ಹಿಂಗ ಆಡ್ತಿ ಪಾಪ. ಬೇಜಾರು ಮಾಡ್ಕೊಂಬಿಟ್ಟು ನಾವೆಲ್ಲ ಕಾಮಿಡಿ ಅಷ್ಟೇನೆ, ನಾವ್ ಯಾರು ಕಿತ್ತಾಡಲ್ಲ. ಅದೆಲ್ಲ ಗೈಸ್ ಇರ್ಬೇಕು ಗೈಸ್. ಅದೆಲ್ಲ ನಮಗೆ ಎಂಟರ್ಟೈನ್ಮೆಂಟ್. ಕಿತ್ತಾಡಿದ್ರೆ ನಿಮಗೆ ತೋರಿಸ್ತಾ ನೋಡ್ಕೊಳ್ರಿ. ಹಂಗೆಲ್ಲ ಮಜಾ ಮಾಡ್ತೀವಿ. ನಾನು ನನ್ನ ತಂಗಿ ಸೇರ್ಕೊಂಡು ಕಿತ್ತಾಡಿ ಬಿದ್ರು ಅಂದ್ರೆ ನಾನು ಒಂದ್ ಮಾಡ ನೋಡ್ಬೇಕು ನೀವು ಹೆಂಗ್ ಒಂದ್ ಮಾಡ್ತೀನಿ ಅಂತ. ನಮ್ಮ ಅಮ್ಮನ ನಮ್ಮ ಅಪ್ಪನ ನಾವಿಬ್ರು ಕಿತ್ತಾಡಕ್ ಬಿದ್ರೆ ನಮ್ಮ ಫೋನ್ ನೋಡಕ್ ನಪ್ಪಂಗ ಆಗ ಬಿದ್ದೋ ಒಂದಿನ ಜಗಳ ಬಿದ್ದೇವೆ ಅಂತ. ಇವಳು ಅಂದಿ, ಇವಳು ನೀನ್ ಅಂದಿ ಕಣೆ, ನೀನ್ ಅಂದಿ ಅಂದಿನ ಜಗಳ ಬಿದ್ದೇವೆ ಅಂತ ನಮ್ಮಪ್ಪ ಚೀಟಿಗೆ ಕರೆಕ್ಟ್ ಸ್ಟಾರ್ಟ್ ಮಾಡ್ಕೊಂಡಿವಿ ಒಬ್ರು. ಒಂದಿನ ಹೆಂಗ್ ಒದ್ದಾಡ್ತಿದ್ದು, ಹಿಂಗ್ ಒದ್ದೇನ್ರಿ ಇವಳನ್ನ 1 ಓವರ್ ಮಾರು ಕದಿಂದ ಬಿದ್ದಿರೋಳು ಇವಳು. ಕಿವಿ ಸ್ಟಗ್ಲರ್ ಹಾಕಿದ್ದಿಂಗೆ ಇಲ್ಲ ನೋಡ್ರಿ ಕಾಳು ಕಿವಿ ಇಲ್ಲ ಅರ್ಧ ನೋಡ್ರಿ. ಇವಳು ಅರ್ಧಾಕಿರೋ ನಂದು ಅರ್ಧ ಕಿವಿ ಕಟ್ ಮಾಡಿಲ್ಲ ಇವಳು. ಕರ್ದು ಕಚ್ಚಿಬಿಟ್ಟಿಲ್ಲ ಹಾಕೊಂಡಿ ನ್ಯಾಯ ಹಾಕಿ ಒಗ್ದಿದ್ಕೆ 2 ಪೀಸ್ ಆಗಿದೆ ತುಕಡ ಕಿವಿ. ಒಂದು ಟ್ರೇಡ್ ಮಾರ್ಕ್ ಮಾಡಕ್ಬಿಟ್ಲು ನನಗೆ ಇವಳು ಮಾಡಿ ಕೆಲಸ. ಎಲ್ಲ ಕೇಳ್ತಾರೆ ಏನಾಗ ಕಿವಿ ಅದು ಅಂತ. ಅವಳು ಯಾರೋ ಡಾಕ್ಟರ್ ಅಮ್ಮ ಒಳಗೆ ಹಾಕಿನ ಮಹಾನ್ ತಾಯಿ ಕರೆಕ್ಟಾಗಿ ಆಗ್ಲಿಲ್ಲ, ಹೆಂಗೆ ಬೇಕು ಹಂಗೆ ಹಾಕ್ಬಿಟ್ಲು. ಅದು ಅಂಕಪಂಕ ಆಗೋಯ್ತು ಗಣೇಶನ್ ಕಿವಿ. ಹೆಂಗಿಂತ ನೋಡಮ್ಮ ಹಾಕ ಮಾಡ್ಬಿಟ್ಟು ನಾನೇನಾದ್ರು ಮಾಡ್ಬೇಕಾಯ್ತು. ಮೂಗಿಗೆ ಕುಯ್ಬಿಟ್ಟಿದ್ರೆ ಸಣ್ಣ ನಾನು ಆಗೋದು ಮೂಗು ಒಂಚೂರು ಹೆಂಗಿದ್ದೀನಿ ನೋಡಿ. ನನ್ನ ಮಕ್ಕಳ ಕಿವಿ ಟ್ರೇಡ್ ಮಾಡಿ ಕಾಲ್ ಮಾಡಿದ್ಲು ಗೈಸ್. ಇವಳು ಲೈಫ್ ಲಾಂಗ್ ಮಾಡ್ಕೊಬೇಕು, ಲೈಫ್ ಲಾಂಗ್ ಯಾಪನಾಗ ಇಕ್ಕಬೇಕು. ಇದನ್ನ ಆ ಥರ ಮಾಡಿ ಹೊಲ್ಟಾಗಲ್ಲ ಕಿವಿನ ಚೆನ್ನಾಗಿದ್ದು ಕಿವಿ ಎಲ್ಲ ಕರೆಕ್ಟಾಗಿದ್ದು ನಂದು. ನೋಡ್ರಿ ಹಿಂಗೆ ಈ ಡಿಸೈನ್ ಆಗೋದು ನೋಡ್ರಿ, ಇಲ್ಲಿ ಡಿಸೈನು ಇವಳೇ ಮಾಡಿರೋ ಡಿಸೈನು. ನಿಂದ ಹೆಂಗತ್ತ ಬುದ್ಧಿ ಅಂದ್ರೆ ಒಂದೇ ಹೆಡ್ಗೆ ಅಲ್ಲಡಮ್ಮ ಹೆಂಗಾಡ್ತಾಳೆ ಏನ್ ಹಾಕೊಂಡು ಇಕ್ಕಮ್ಮ ಅವಳಿಗೆ. ಯಾವಾಗಲ್ಲ ಇಷ್ಟು ಮಾಡಿದೆ ಗಾಯ್ಸ್ ಅಷ್ಟೇ ಈ ವಿಡಿಯೋದಾಗೆ ಮದುವೆ ಫೋಟೋ ಇವು ಅಷ್ಟೇ. ಆ ಥರ ಏನು ಜಾಮ್ ಜೂಮ್ ಅಂತ ಮಾಡಿರಲಿಲ್ಲ. ಎಲ್ಲ ಸಿಂಪಲ್ ಮದುವೆ ಮಾತಾಡ್ಬಿಟ್ರೆ ಸಿಂಪಲ್ ಮದುವೆ ಇಷ್ಟೇನೆ. ಅವ್ರ ಕಾಲ ಮಾಡಿದ್ದು ಅಷ್ಟೇ ಇಷ್ಟೇ ಫೋಟೋಗಳು, ಇನ್ನೇನಿಲ್ಲ. ಅದ್ಬಿಟ್ರೆ ನಾನು ಮದುವೆ ಆದ 450 ರೂಪಾಯಿ ಇತ್ತು ಗ್ರಾಮ್ ಚಿನ್ನ. 450 ರೂಪಾಯಿ ಗ್ರಾಮು. 1 ಗ್ರಾಮ್ 450. ಅವಾಗ 450 ರೂಪಾಯಿ ಎಲ್ಲ ಕೇಳು 45,000 ಲೆಕ್ಕ ಅವತ್ತಿನ ಕಾಲದಾಗಿ. ಇವತ್ತು 450 ರೂಪಾಯಿ ಬೆಲೆನೇ ಇಲ್ವಾ? 450 ರೂಪಾಯಿ 40,000 ರೂಪಾಯಿ ಲೆಕ್ಕ. ಒಂದ್ಸಲಿ ಹೋಟ್ಲಿಗೆ ಹೋಗಿ ಅಂದ್ರೆ 450 ರೂಪಾಯಿ ಟಮಾರು. ಏನಾನ ನಾನ್ ವೆಜ್ ಹೋಟ್ಲಿಗೆ ಹೋದ್ರಿ ಅದೆಲ್ಲ ಇವತ್ತು ಲೆಕ್ಕ ಹಾಕ್ಬಾರ್ದು. ಏನೋ ಆಗ್ತದೆ ಗಾಯ್ಸ್ ಇಷ್ಟೇನೆ. ನಮ್ಮ ಮನೆ ಪುಟ್ಟ ಮನೆ ಚೊಕ್ಕ ಮನೆ ಹೋಮ್ ಟೂರ್ ಮಾಡ್ರಿ ಅಂತಿದ್ರ. ಯಾರು ಹೋಮ್ ಟೂರ್ ಮಾಡೋ ಅಂತ ಮನೆ ಅಲ್ಲ. ನಮ್ಮ ಅಪ್ಪ ಕಟ್ಸ್ತಾ ಇನ್ನೊಂದು 10 ವರ್ಷ ಕಟ್ಸ್ತೀವಿ, 5 ವರ್ಷ ಕಟ್ಸ್ತೀಯಪ್ಪ ಕಟ್ಸೋಣ. ಮಗಳು ಮದುವೆ ಮಾಡ್ತೀನಿ ನಂಗೆ ಜಜನ್ಸ್ ನಾನು ಅಪ್ಪ ಇಡ್ಸಕ್ಕೆ ಸ್ಕೆಚ್ ಹಾಕೋದು ನನ್ನ ಹತ್ರ ಹೇಳದೆ. ಮದುವೆ ಮಾಡೋದು ಫಸ್ಟು, ಆಮೇಲೆ ಕಟ್ಟೋಣ ಅಂತ, ಆಮೇಲೆ ಹೋಮ್ ಟೂರ್ ಮಾಡ್ತೀನಿ. ಇದೆಲ್ಲ ಮಾಡೋ ಅಂತ ಮನೆ ಏನಲ್ಲ ಗೈಸ್ ಅಷ್ಟೇ. ನಾಳೆ ಸಿಗ್ತೀನಿ. ಟಾಟಾ ಬೈ ಬಾಯ್.